Good evening, everyone. Welcome back to Takshar Academy. So now we'll start with a competitive parts of the chapter linear programming. So ಈ ಚಾಪ್ಟರ್ ಇಂದ ನಮಗೆ ಎಷ್ಟು ಕ್ವಶನ್ ಎಲ್ಲ ಬರಬಹುದು ಅನ್ನೋದನ್ನ ಫಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಮ್ಮ KCET ಪೇಪರ್ ಅನ್ನು ಅನಲೈಸ್ ಮಾಡ್ತಾ ಹೋದ್ರೆ 2014 ಇಂದ 2023 ವರೆಗೂ 2014 ನಲ್ಲಿ ನಮಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ, 2015 ನಲ್ಲಿ ನಮಗೆ ಒಂದು ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಸೊ 2016 ನಲ್ಲಿ ಯಾವುದೇ ರೀತಿಯಂತಹ ಕ್ವಶನ್ಸ್ ಕೊಟ್ಟಿಲ್ಲ ನಮಗೆ. 2017 ನಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ, 2018 ನಲ್ಲಿ ನಮಗೆ 2 ಕ್ವಶನ್ಸ್ ಅನ್ನು ಕೊಟ್ಟಿದ್ದಾರೆ. 2019 ನಲ್ಲಿ ಅಗೇನ್ ನೋಡಿ ಯಾವುದೇ ರೀತಿಯಂತಹ ಕ್ವಶನ್ಸ್ ಕೊಟ್ಟಿಲ್ಲ. ಅಗೇನ್ 2020 ಅಲ್ಲಿ 2 ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯಂತಹ ಕ್ವಶನ್ಸ್ ಕೊಟ್ಟಿಲ್ಲ. 2022 ಅಲ್ಲಿ 2 ಕ್ವಶನ್ಸ್ ಕೊಟ್ಟಿದ್ದಾರೆ. 2023 ಅಲ್ಲಿ ಕೂಡ ಯಾವುದೇ ರೀತಿಯಂತಹ ಕ್ವಶನ್ಸ್ ಕೊಟ್ಟಿಲ್ಲ. ಹಾಗಾದ್ರೆ ಈ ಇಯರ್ ಅಲ್ಲಿ ವಿ ಕ್ಯಾನ್ ಗೆಟ್ R1 R2 ಕ್ವಶನ್ ಅಂತ ನಾವೇನ್ ಮಾಡಬಹುದು, ಎಕ್ಸ್ಪೆಕ್ಟ್ ಮಾಡಬಹುದು ಲೀನಿಯರ್ ಪ್ರೋಗ್ರಾಮಿಂಗ್ ದಿಂದ. ಸೊ ಬಹಳ ಸಿಂಪಲ್ ಆಗಿರ್ತದೆ, ಇದರಲ್ಲಿ ಯಾವುದೇ ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ ಅನ್ನು ಇರುವುದಿಲ್ಲ. ಸೊ ಸಿಂಪಲ್ ಆಗಿ ನಾವು ಥಿಯರಿಯಲ್ಲಿ ಹೇಗೆ ಸಾಲ್ವ್ ಮಾಡಿದ್ವಲ್ವ ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ಸಾಲ್ವ್ ಮಾಡ್ತಾ ಹೋಗಬಹುದು. ಓಕೆನಾ? ಹಾಗಾದ್ರೆ ಏನೇನು ಕಂಟೆಂಟ್ ಡಿಸ್ಕಸ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗಿದೆ. ಸಮ್ ಡೆಫಿನೇಷನ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಅಗೇನ್ ಬೌಂಡೆಡ್ ಫಂಕ್ಷನ್ ಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. Right, before going to that, we'll discuss some definitions. So, ಈ ಡೆಫಿನೇಷನ್ ನಮಗೆ ಗೊತ್ತೇ ಇರಬೇಕು. ಈ ಡೆಫಿನೇಷನ್ ಮೇಲೆ ಕೆಲವೊಮ್ಮೆ ಅವ್ರು ಏನ್ ಮಾಡಬಹುದು, ಸೊ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಫಸ್ಟ್ ಆಪ್ಟಿಮೈಸೇಷನ್ ಪ್ರಾಬ್ಲಮ್ ಅಂದ್ರೆ ಏನಪ್ಪಾ? ಸೊ ಆಪ್ಟಿಮೈಸೇಷನ್ ಪ್ರಾಬ್ಲಮ್ ಅಂದ್ರೆ ಏನು? ಎ ಪ್ರಾಬ್ಲಮ್ ವಿಚ್ ಸೀಕ್ಸ್ ಟು ಮ್ಯಾಕ್ಸಿಮೈಸ್ ಆರ್ ಮಿನಿಮೈಸ್ ಎ ಲೀನಿಯರ್ ಫಂಕ್ಷನ್ ಸಬ್ಜೆಕ್ಟೆಡ್ ಟು ಎ ಸರ್ಟನ್ ಕನ್ಸ್ಟ್ರೇಂಟ್ಸ್ as determined by set of linear inequalities is called an optimization problems. Next, linear programming problems ಅಂದ್ರೆ ಏನು? a problems where we have to optimize. ನೋಡಿ, linear programming problem ಅಂದ್ರೆ optimize of a linear functions. ನಾವು linear functions ನಾವೇನ್ ಮಾಡಬೇಕು? optimize value ಅನ್ನು find ಮಾಡ್ಕೊಳ್ಬೇಕು. subjected to certain conditions determined by a set of linear inequalities with variable as non-negative. Such problems are called as linear programming problem ಅಂತ ಕರೀಬಹುದು. Next, decision variable. Decision variable ಅಂದ್ರೆ ಏನು? The function z is equals to ax plus by is a linear objective function. The variable x and y are called the decision variables ಅಂತ ಹೇಳಿ ಕರೀಬಹುದು. Next, objective function. A linear function. ನೋಡಿ, objective function is always ಏನಾಗಿರ್ತದೆ? linear function ಆಗಿರ್ತದೆ. A linear function z is equals to ax plus b by where a and b are constant which is to be optimized is called the objective function. Objective function ಯಾವಾಗಲೂ ಹೆಂಗಿರ್ತದೆ? linear function ಆಗಿನೇ ಇರ್ತದೆ. ಓಕೆನಾ? ಹೆಂಗಿರ್ತದೆ? z is equals to ax plus by ಆಗಿರ್ತದೆ. This is the definition of objective function. Right, next. So optimal solution of LPP. Optimal solution of LPP ಅಂದ್ರೆ ಏನಪ್ಪಾ? Any feasible solution which optimizes the objective function is called it as optimal solution ಅಂತ ಕರೀತಾ ಹೋಗ್ತೀವಿ. The corner point of a feasible region ಅಂತ ಕರಿತೀವಿ. The corner point of a feasible region is a point in which the feasible region which is the intersection of two boundary lines in a feasible region. So corner point ಅಂದ್ರೆ ಏನಪ್ಪಾ ಅಂತಂದ್ರೆ ಸೊ ಎರಡು ಲೈನ್ ಗಳ ಇಂಟರ್ಸೆಕ್ಟ್ ಆಗಿರುವಂತಹ ಪಾಯಿಂಟ್ ಅನ್ನ ನಾವೆಂತ ಕರಿತಾ ಹೋಗ್ತೀವಿ? ಕಾರ್ನರ್ ಪಾಯಿಂಟ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಸೊ ಬೌಂಡೆಡ್ ರೀಜಿಯನ್ ಅಂಡ್ ಅನ್ಬೌಂಡೆಡ್ ರೀಜಿಯನ್ ಅಂತ ಬರ್ತಾ. ಸೊ ಬೌಂಡೆಡ್ ರೀಜಿಯನ್ ಅಂತಂದ್ರೆ ಎ ಫೀಸಿಬಲ್ ರೀಜನ್ ಆಫ್ ಎ ಸಿಸ್ಟಮ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್ is said to be bounded if it is in the closed path. ಯಾಕಂದ್ರೆ ನಾವು ಒಂದು ಲೈನ್ ಅನ್ನ ಎರಡು ಲೈನ್ ಅನ್ನ ಡ್ರಾ ಮಾಡ್ಕೊಂಡಾಗ ನಮಗೆ ಫೀಸಿಬಲ್ ರೀಸನ್ ಹೀಗೆ ಬಂದಿತ್ತು ಅಂದ್ರೆ ಇಂಥ ರೀಸನ್ ನಾವೆಂತ ಕರಿತೀವಿ? ಬೌಂಡೆಡ್ ಅಂತ ಕರಿತೀವಿ. ಸೊ ಈ ರೀಸನ್ ನಾವೆಂತ ಕರಿತಾ ಹೋಗ್ತೀವಿ? ಅನ್ಬೌಂಡೆಡ್ ಅಂತ ಕರಿತಾ ಹೋಗ್ತೀವಿ. ರೈಟ್, ನೆಕ್ಸ್ಟ್. ಸೊ ಥಿಯರಮ್ 1 ಏನ್ ಹೇಳ್ತದೆ? let R be the feasible reason for a linear programming problem and z is equals to ax plus by be the objective function, then z has an optimal value where the variables x and y are subjected to constraint described by linear inequalities. So this optimal value must occur at the corner point of the feasible region. ಅವ್ರು ಏನ್ ಹೇಳ್ತಾರೆ? ಸೊ ನಮಗೆ
ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂ ಬೇಕಪ್ಪ ಅನ್ನೋದಕ್ಕಿಂತ ಸೊ ಕಾರ್ನರ್ ಪಾಯಿಂಟ್ಸ್ ಅಲ್ಲಿ ನಮಗೆ ಏನ್ ಸಿಗ್ತಾ ಹೋಗ್ತದೆ, ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂ ಸಿಗ್ತಾ ಹೋಗ್ತದೆ ಅಂತ ಹೇಳ್ತಿದೆ. ದಟ್ ಇಸ್ ದ ಥಿಯರಮ್ ನಂಬರ್ 1. ಥಿಯರಮ್ 2 ಏನ್ ಹೇಳ್ತದೆ, let R be the feasible region for a linear programming problem and Z is equals to ax plus by with the objective function. So if R is bounded, then objective function Z has both a maximum and minimum value on R, and each of these occur at a corner point. ಸೊ ಇನ್ ಕೇಸ್ ಏನಾದರೂ ಸೊ ರೀಸನ್ ಏನಾದರೂ ಬೌಂಡೆಡ್ ಆಗಿದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗ್ತಾ ಹೋಗ್ತದೆ, ಮಿನಿಮಮ್ ವ್ಯಾಲ್ಯೂ ಸಿಗ್ತಾ ಹೋಗ್ತದೆ. ಅದು ಎಲ್ಲಿ ಸಿಗ್ತದಪ್ಪ ಅಂದಿಗಿನ ಸೊ ಕಾರ್ನರ್ ಪಾಯಿಂಟ್ಸ್ ಅಲ್ಲಿ ಸಿಗ್ತಾ ಹೋಗ್ತದೆ ಅಂತ ಥಿಯರಮ್ 2 ಹೇಳ್ತಿದೆ. ಓಕೆನಾ, ರೈಟ್. ಸೊ ಹಾಗಾದ್ರೆ ವಿಲ್ ಮೂವ್ ಆನ್ ದ ಪ್ರಾಬ್ಲಮ್ಸ್. ಸೊ LPP ಇಸ್ ಎ ಪ್ರೋಸೆಸ್ ಆಫ್ ಫೈಂಡಿಂಗ್. ಸೊ ಆಪ್ಷನ್ ಎ. ಈ ಚಾಪ್ಟರ್ ಅಲ್ಲಿ ಬಹಳ ಸಿಂಪಲ್ ಕ್ವಶನ್ಸ್ ಇರ್ತಾ ಹೋಗ್ತವೆ. ಓಕೆನಾ, ಸಿಂಪಲ್ ಪ್ರಾಬ್ಲಮ್ಸ್ ಸಾಲ್ವ್, ಯಾಕಂದ್ರೆ ನಮಗೆ ಅಷ್ಟು ಡಿಫಿಕಲ್ಟ್ ಲೆವೆಲ್ ಆಗಿ ಈ ಚಾಪ್ಟರ್ ಇಂದ ಕ್ವಶನ್ ಕೇಳಲಿಕ್ಕೆ ಆಗಲ್ಲ. ಓಕೆನಾ, ಸೊ ವಿಲ್ ಮೂವ್ ದ ಪ್ರಾಬ್ಲಮ್ಸ್ ಡೈರೆಕ್ಟ್ಲಿ. ಸೊ LPP ಇಸ್ ಎ ಪ್ರೋಸೆಸ್ ಆಫ್ ಫೈಂಡಿಂಗ್. ಸೊ ಏನಿದೆ, ಫಸ್ಟ್ ಆಪ್ಷನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಆಬ್ಜೆಕ್ಟಿವ್ ಫಂಕ್ಷನ್, ಮಿನಿಮಮ್ ವ್ಯಾಲ್ಯೂ ಆಫ್ ಆಬ್ಜೆಕ್ಟಿವ್ ಫಂಕ್ಷನ್. ಆಪ್ಷನ್ ಸಿ ಆಪ್ಟಿಮಮ್ ವ್ಯಾಲ್ಯೂ ಆಫ್ ಆಬ್ಜೆಕ್ಟಿವ್ ಫಂಕ್ಷನ್, ನನ್ ಆಫ್ ದೀಸ್ ಅಂತ ಹೇಳ್ತಿದ್ದಾರೆ. ನೋಡಿ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. LPP is a process of finding. ಏನ್ ಹೇಳ್ತಿದ್ದಾರೆ, ಆಪ್ಷನ್ ಎ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಆಬ್ಜೆಕ್ಟಿವ್ ಫಂಕ್ಷನ್. ಇದನ್ನು ಕೂಡ ನಾವೇನ್ ಮಾಡಿದ್ವಿ, ಫೈಂಡ್ ಔಟ್ ಮಾಡಿದ್ವಿ, ಹೌದಲ್ವಾ. ಮಿನಿಮಮ್ ವ್ಯಾಲ್ಯೂ ಆಫ್ ಆಬ್ಜೆಕ್ಟಿವ್ ಫಂಕ್ಷನ್, ಇದನ್ನು ಕೂಡ ನಾವು ಫೈಂಡ್ ಔಟ್ ಮಾಡಿದ್ವಿ. ಬಟ್ ನೋಡಿ ಏನಂತಾರೆ, ಸೊ ಆಪ್ಟಿಮಮ್ ವ್ಯಾಲ್ಯೂ ಆಫ್ ಆಬ್ಜೆಕ್ಟಿವ್ ಫಂಕ್ಷನ್, ನಮಗೆ ಆಪ್ಟಿಮಮ್ ವ್ಯಾಲ್ಯೂ ಒಂದು ಕೂಡ ಬರ್ತಾಗ್ತದೆ, ಏನೋ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್, ಹೌದಲ್ವಾ. ಹಾಗಾದ್ರೆ ನಮಗೆ ಯಾವ್ದು ಕರೆಕ್ಟ್ ಆಗತ್ತೆ, ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. Right. Next. So, which of the following statement is correct? So, every LPP admits an optimal solution. First option. A LPP admits unique optimal solution. Option C. If a LPP admits two optimal solutions, it has an infinite number of optimal solutions. Option D. The set of all feasible solutions of a LPP is not a convex set. So option D is wrong ಆಗುತ್ತೆ ಅಲ್ವಾ. ಎವರಿ LPP admits an optimal solution ಅಂತ ಹೇಳ್ತಿದ್ರೆ, ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಯಾಕಂದ್ರೆ ಅನ್ಬೌಂಡೆಡ್ ಆದ್ರಿಗಿನ ನಮಗೆ ಒಂದು ಮಿನಿಮಮ್ ಸಿಗ್ತದೆ, ಮ್ಯಾಕ್ಸಿಮಮ್ ಸಿಗಕ್ಕೆ ಹೋಗಲ್ಲ. ಸೊ ಆಪ್ಟಿಮಲ್ ಅಂದ್ರೆ ಎರಡು ಸೊಲ್ಯೂಷನ್ಸ್ ಇರಬೇಕು, ಹಾಗಾಗಿ ವಿಲ್ ಗೋ ಫಾರ್ ಆಪ್ಷನ್ ಸಿ. ಸೊ ಇಫ್ ಎ LPP admits two optimal solution, it has an infinite number of optimal solutions ಸಿಗ್ತಾ ಹೋಗ್ತದೆ. Right. So next one, the inequation y minus x less than or equals to 0 represents, option A, the half plane that contains a positive x-axis. Option B, closed half plane above the line y is equals to x which contains a positive y-axis. Option C, half plane that contains the negative x-axis. ಆಪ್ಷನ್ ಡಿ ನನ್ ಆಫ್ ದೀಸ್ ಅಂತ ಹೇಳ್ತಾರೆ. ಹಾಗಾದ್ರೆ ನಾವೇನ್ ಮಾಡ್ಬೋದು, ಕೊಟ್ಟಿರೋಂಥ ಇಕ್ವೇಶನ್ ನಾವೇನ್ ಮಾಡ್ಕೊಂಡು y is equals to x ಅಂತ ಬರ್ಕೊಂಡ್ರೆ, ಸೊ ಇಟ್ ಶೋಸ್ ದಟ್ ಇಟ್ ಇಸ್ ಎ ಇಕ್ವೇಶನ್ ಆಫ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಆರಿಜಿನ್ ಆಗುತ್ತೆ. ನಮಗೇನ್ ಮಾಡ್ತದೆ ಈ ಲೈನ್ ಅನ್ನೋದು, ಸೊ ದಿಸ್ ಇಂಡಿಕೇಟ್ಸ್ y is equals to x ಅನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಸೊಲ್ಯೂಷನ್ ಐದರ್ ಏನಿರಬಹುದು, ಅಬೋವ್ ದಿ ಲೈನ್ ಇರಬಹುದು ಅಥವಾ ಬಿಲೋ ದಿ ಲೈನ್ ಇರಬಹುದು. ನಮಗೆ ಏನ್ ಕೊಟ್ಟಿದ್ದಾರೆ, y is less than or equals ಅಂತ ಬರೀಬಹುದು, x ಅಂತ ಬರೀಬಹುದು. ಇಫ್ ಇಟ್ ಈಸ್ 1 2 3 ಅಂತ ತಗೊಂಡಿದ್ವಿ, ಇದನ್ನು ಕೂಡ ನಾವು 1 2 3 ಅಂತ ತಗೊಂಡ್ರೆ ನೋಡೋಣ. ಈ ರೀಸನ್ ಅಲ್ಲಿ ಈ ಪಾಯಿಂಟ್ ನ ಚೂಸ್ ಮಾಡ್ಕೊಳ್ಳೋಣ. ಐ ಆಮ್ ಚೂಸಿಂಗ್ ದಿಸ್ ಒನ್ ಆಸ್ 2, 1 ಅಂತ ಚೂಸ್ ಮಾಡ್ತಿದ್ರೆ ಸಬ್ಮಿಟ್ ಮಾಡ್ಕೊಂಡು ತಗೋಣ. ಸೊ y ವ್ಯಾಲ್ಯೂ 1 less than or equals to 2 ಆಗಿದೆ. ಹಾಗಾದ್ರೆ ದಿಸ್ ಒನ್, ಹಾಗಾದ್ರೆ ಸೊಲ್ಯೂಷನ್ ರೀಸನ್ ಹೆಂಗ್ ಬರ್ತಾ ಹೋಗ್ತದೆ, ಸೊ ದಿಸ್ ಇಸ್ ದ ಸೊಲ್ಯೂಷನ್ ರೀಸನ್ ಅಂತದೆ. ಹಾಗಾದ್ರೆ ನಾವೇನು ಏನ್ ಕನ್ಕ್ಲೂಡ್ ಮಾಡ್ಕೊಳ್ಳೋಣ, ದ ಹಾಫ್ ಪ್ಲೇನ್ ದಟ್ ಕಂಟೈನ್ಸ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಇದೆ ಅಲ್ವಾ. ಹಾಗಾದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಕ್ಲೋಸ್ಡ್ ಹಾಫ್ ಪ್ಲೇನ್ ಅಂತ ಹೇಳ್ತಾರೆ, ಸೊ ದಿಸ್ ಇಸ್ ರಾಂಗ್. ಹಾಫ್ ಪ್ಲೇನ್ ದಟ್ ಕಂಟೈನ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್, ಸೊ ದಿಸ್ ಇಸ್ ರಾಂಗ್. ಓಕೆನಾ, ರೈಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. If x plus y is less than or equals to 2, x is greater than or equals to 0, y greater than or equals to 0, then the point at which maximum value of 3x plus 2y attained will be. So option A ಏನು ಕೊಟ್ಟಿದ್ದಾರೆ, 0, 0 ಕೊಟ್ಟಿದ್ದಾರೆ.
ಆಪ್ಷನ್ ಬಿ ಅನ್ನು ಕೊಟ್ಟಿದ್ದಾರೆ 1/2, 1/2 ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅನ್ನು ಕೊಟ್ಟಿದ್ದಾರೆ 1/2 0,2 ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅನ್ನು ಕೊಟ್ಟಿದ್ದಾರೆ 2,0 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣ, ಇವು 4 ಪಾಯಿಂಟ್ ಅನ್ನ ಕೊಟ್ಟಿರುವಂತಹ ನಮ್ಮ ಅಬ್ಜೆಕ್ಟಿವ್ ಫಂಕ್ಷನ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ, ಹೌದಲ್ವಾ? ಹಾಗಾದ್ರೆ ಏನಿದೆ, ಸೊ ಅಟ್ 0,0 ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವಿಲ್ ಗೆಟಿಂಗ್ this implies that 3 into 0 plus 2 into 0 is equals to we're getting 0 ಬರ್ತಾ ಹೋಗ್ತದೆ. ನೆಕ್ಸ್ಟ್ ವಿಲ್ ಸಬ್ಸ್ಟಿಟ್ಯೂಟ್ 1/2, 1/2 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ದಿಸ್ ಇಂಪ್ಲೈಸ್ ದಟ್ 3 into 1/2 plus 2 into 1/2 ಮಾಡಿದಾಗ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಮಗೆ ಏನು ಬರುತ್ತೆ, 2.5 ಬರ್ತಾ ಹೋಗ್ತದೆ. ನೆಕ್ಸ್ಟ್ 0,2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. 0,2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 into 0 0, 2 ನಮಗೆ 4 ಬರ್ತಾ ಹೋಗ್ತದೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ z. ನೆಕ್ಸ್ಟ್ ಏನ್ ಮಾಡ್ತಾ ಹೋಗೋಣ, 2,0 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. 2,0 ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ z ವ್ಯಾಲ್ಯೂ ಕ್ವಶನ್ ಬರ್ತದೆ 6 ಬರ್ತದೆ. ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್. ಸೊ ದಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟೈನ್ಡ್ ಎಟ್ ವೇರ್ 2,0. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ರೈಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಫಾರ್ ದ LPP, maximize z is equals to x plus 4y subject to the constraint x plus 2y less than or equals to 2, x plus 2y is greater than or equals to 8, x comma y is greater than or equals to 0 ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ಆಪ್ಷನ್ ಬಿ ಎಷ್ಟು ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ. ಆಪ್ಷನ್ ಸಿ 16 ಕೊಟ್ಟಿದ್ದಾರೆ. ಆಪ್ಷನ್ ಡಿ ಹ್ಯಾಸ್ ನೋ ಫೀಸಿಬಲ್ ಸೊಲ್ಯೂಷನ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣ, ಈ ಈಕ್ವೇಶನ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ನಾವು ಥಿಯರಿಯಲ್ಲಿ ಸಾಲ್ವ್ ಮಾಡ್ಕೊಂಡಿದ್ವಿ. ಈಕ್ವೇಶನ್ 1 ಬರ್ದು ಕನ್ಸಿಡರ್ ಬರ್ದು ನಾನು ಅಲ್ಲೇ ಬರ್ಕೊಳಕ್ ಹೋಗಲ್ಲ. ಸೊ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಐ ಆಮ್ ಕನ್ಸಿಡರಿಂಗ್ ಇನ್ ಈಕ್ವೇಶನ್ x plus 2y is less than or equals to 2 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ವಿಲ್ ಟೇಕ್ 2 ಪಾಯಿಂಟ್ಸ್ ಅನ್ನ ತಗೊಳ್ಳೋಣ. ಪುಟ್ x is equals ನಾನು ಏನ್ ಮಾಡ್ತಾ ಹೋಗೋಣ, x is equals to 0 ಆದ್ರೆ y ವ್ಯಾಲ್ಯೂ 1, ಸೊ ನಮಗೆ ಏನ್ ಬರುತ್ತೆ 0,1 ಬರ್ತಾ ಹೋಗುತ್ತೆ. ಪುಟ್ y ವ್ಯಾಲ್ಯೂ 0 ಆದ್ರೆ x ವ್ಯಾಲ್ಯೂ ಏನ್ ಬರುತ್ತೆ 2 ಬರ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು 2,0 ಆಗ್ತದೆ. ಅದೇ ರೀತಿಯಾಗಿ x plus 2y is equals to 8 ಅಂತ ಕೊಟ್ಟಿದ್ದಾರೆ. ಅದನ್ನ ಸಾಲ್ವ್ ಮಾಡ್ಕೊಂಡು ನಮಗೆ ಏನ್ ಮಾಡೋದನ್ನ 2 ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. x is equals to 0 ಆದ್ರೆ y ವ್ಯಾಲ್ಯೂ 4 ಬರ್ತಾ ಹೋಗ್ತದೆ. ವಿ ಗೆಟಿಂಗ್ 0,4. y ವ್ಯಾಲ್ಯೂ 0 ಕೊಟ್ರೆ x ವ್ಯಾಲ್ಯೂ ಏನ್ ಬರುತ್ತೆ 8 ಬರುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು 8,0 ಆಗುತ್ತೆ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗ್ತೀನಿ, ಈಗ ಲೈನ್ ಅನ್ನ ಡ್ರಾ ಮಾಡ್ತಾ ಹೋಗೋಣ. ಸೊ 2 ಇದೆ 4 ಇದೆ ಅಂದ್ರೆ ನಾನು ಏನು ತಗೊಳ್ತೀನಿ, 2 4 6 8 ತಗೋಣ. ಅಗೇನ್ ಹಿಯರ್ ಆಲ್ಸೋ ವಿಲ್ ಟೇಕ್ 2 4 6 ಮತ್ತೆ 8 ಅಂತ ತಗೋಣ. ಸೊ 0,1 ಅನ್ನ ತಗೊಂಡ್ರೆ ಇಲ್ಲಿ ಬರ್ತಾ ಹೋಗ್ತದೆ. 2,0 ಅಂದ್ರೆ ಇಲ್ಲಿ ಬರ್ತಾ ಹೋಗ್ತದೆ. ಸೊ ಈ ಎರಡು ಪಾಯಿಂಟ್ ನ ಜಾಯಿನ್ ಮಾಡಿ ಲೈನ್ ತಗೋಣ. ಸೊ ಲೆಸ್ ದನ್ ಆರ್ ಈಕ್ವಲ್ಸ್ ಟು 2 ಇರೋದ್ರಿಂದ ಇದೇನಾಗುತ್ತೆ, ಟುವರ್ಡ್ಸ್ ದಿ ಆರಿಜಿನ್ ಆಗುತ್ತೆ, ಹೌದಲ್ವಾ? ನೆಕ್ಸ್ಟ್ ಏನಿದೆ 0,4 8,0 ಇದೆ. ಹಾಗಾದ್ರೆ ಈ ಪಾಯಿಂಟ್ ಇದೆ. ಸೊ ಇವೆರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಜಾಯಿನ್ ಮಾಡ್ಕೊಂಡಿದೆ ಗ್ರೇಟರ್ ದ್ಯಾನ್ ಇರೋದ್ರಿಂದ ಸೊ ಅಬೋವ್ ದಿ ಲೈನ್ ಇದೆ. ಸೊ ಹಿಯರ್ ದೇರ್ ಇಸ್ ನೋ ಫೀಸಿಬಲ್ ರೀಸನ್. ಸೊ ನಮಗೆ ಆಪ್ಷನ್ ಏನ್ ಕರುತ್ತೆ, ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಹ್ಯಾಸ್ ನೋ ಫೀಸಿಬಲ್ ಸೊಲ್ಯೂಷನ್. ಫೀಸಿಬಲ್ ರೀಸನ್ ಇಲ್ಲ ಅಂತಂದ್ಮೇಲೆ ಇಲ್ಲಿ ನಮಗೆ ಏನ್ ಸಿಗಲ್ಲ, ಫೀಸಿಬಲ್ ಸೊಲ್ಯೂಷನ್ಸ್ ಸಿಗಲ್ಲ. ಓಕೆನಾ, ರೈಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. The corner points of the feasible region determined by the system of linear constraints 0,3, 1,1 and 3,0. And let z is the quotient ಕೊಟ್ಟಿದ್ರೆ px plus qy where p, q is greater than 0. Condition on p and q so that the minimum of z occurs at 3,0 and 1,1 is ಅಂತ ಹೇಳ್ತಿದ್ದಾರೆ. ನೋಡಿ ನಮಗೆ ಏನ್ ಬರ್ತಾ ಇದೆ, 2 ಪಾಯಿಂಟ್ ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಬರ್ತಾ ಇದೆ ಅಂತಂದ್ರೆ ಏನ್ ಮಾಡ್ತಾವ, ಮಿನಿಮಮ್ ವ್ಯಾಲ್ಯೂ ಬರ್ತಾ ಇದೆ ಅಂದ್ರೆ ನಾವೇನ್ ಮಾಡ್ತಾ ಹೋಗೋಣ, ಈ ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಓಕೆನಾ, ನಮಗೆ ಏನ್ ಕೊಡ್ತಾರೆ, ಗಿವನ್ ಮಿನಿಮಮ್ z ಅಕರ್ಸ್ ಎಟ್ 3,0 1,1 ಅಂತ ಕೊಟ್ಟಿದ್ದಾರೆ. ಸೊಲ್ಯೂಷನ್ ನಾನು ಡೈರೆಕ್ಟ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ z ಹ್ಯಾಸ್ ಮಿನಿಮಮ್ at 3,0 and 1,1. Therefore z is equals to ನಮಗೆ ಏನಾಗುತ್ತೆ,
ದಟ್ ಈಸ್ ಈಕ್ವಲ್ಸ್ ನಮ್ಗೆ ಏನ್ ಬರ್ತಾ ಹೋಗುತ್ತೆ 1,1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ 3,1,1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಏನ್ ಮಾಡೋಣ 3,0 ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. z is equals ನಮ್ಗೆ ಏನ್ ಬರುತ್ತೆ 3p ಬರುತ್ತೆ ಅಂಡ್ z is equals ಬರುತ್ತೆ p plus q ಬರುತ್ತೆ. ಸೊ ಮಿನಿಮಮ್ ವ್ಯಾಲ್ಯೂ ಅಂದ್ರೆ ಏನಾಗಿರುತ್ತೆ ಇವೆರಡು ಈಕ್ವಲ್ ಆಗಿರ್ತವೆ. ಸೊ 3p is equals to p plus q ಆಗುತ್ತೆ. 1p ನೇಕೆಡ್ ಶಿಫ್ಟ್ ಮಾಡ್ಕೊಳ್ಳೋಣ. 2p is equals ನಮ್ಗೆ ಏನ್ ಬರುತ್ತೆ q ಬರುತ್ತೆ. therefore p is equals to we are getting q by 2 ಬರ್ತಾ ಹೋಗ್ತದೆ. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಸಿ is the correct answer. Right. So next question. The corner points of the feasible region of LPP are 0,2, 3,0, 6,0, 6,8, 0,5. Then the minimum value of z is equals to 4x. Right. Option A, finite number of points. Option B, infinite number of points. Only 1 point. Option D, only 2 points ಅಂತ ಕೊಟ್ಟಿದ್ದಾರೆ. ನೋಡಿ ನಮಗೆ ಆಲ್ರೆಡಿ ಅವರು ಕಾರ್ನರ್ ಪಾಯಿಂಟ್ಸ್ ಕೊಟ್ಬಿಟ್ಟಿದ್ದಾರೆ. ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿರೋದ್ರಿಂದ ನಮಗೆ ಇನ್ಫಿನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಅನ್ನ ಬರೋ ಅವಶ್ಯಕತೆ ಇರಲ್ಲ. ಹಾಗಾದ್ರೆ ಏನಾಗುತ್ತೆ ಸುದಿನೂ ಹೋಗುತ್ತೆ. ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಅಂತ ಕೇಳ್ತಾರೆ. ಫೈನೈಟ್ ಅಂದ್ರೆ ಇಲ್ಲಿ ನೋಡೋಣ. ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಅನ್ನೋದೊಂದಿದೆ. ಓನ್ಲಿ 1 ಪಾಯಿಂಟ್ ಇದೆ. ಓನ್ಲಿ 2 ಪಾಯಿಂಟ್ಸ್ ಅಂತ ಇದೆ. ಸೊ ವಿಲ್ ಚೆಕ್ ಇಟ್. ಸೊ ಅವರೇ ಕಾರ್ನರ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಾವೇನ್ ಮಾಡ್ತಾ ಹೋಗೋಣ, ನಮಗೊಂದು ಬಾಕ್ಸ್ ಹಾಕೊಂಡು ನಾವೇನ್ ಮಾಡ್ತೀವಿ ಫೈನೈಟ್ ಮಾಡ್ತಾ ಹೋಗ್ತಾ ಇದ್ವಿ. ಅದೇ ತರ ನೀವು ಬೇಕಾದ್ರೆ ಹಾಕೊಳ್ಳಿ ಅಥವಾ ಡೈರೆಕ್ಟ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಕಾರ್ನರ್ ಪಾಯಿಂಟ್ ಅಂಡ್ z is equals ನಮಗೆ ಕೊಟ್ಟಿದ್ರೆ 4x plus 6y ಅಂತ ಕೊಟ್ಟಿದ್ದಾರೆ. ಸೊ ಕಾರ್ನರ್ ಪಾಯಿಂಟ್ ಎಲ್ಲೆಲ್ಲಿದೆ 0,2 ಅಲ್ಲಿದೆ. ನೆಕ್ಸ್ಟ್ ಏನಿದೆ 3,0 ದಲ್ಲಿದೆ, 6,0 ದಲ್ಲಿದೆ, 6,8 ಇದೆ ಅಂಡ್ 0, ಏನಿದೆ 5 ಇದೆ. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ z is equals ನಮ್ಗೆ ಏನ್ ಬರ್ತದೆ ಇಲ್ಲಿ 12 ಬರ್ತಾ ಹೋಗ್ತದೆ. ಅಗೇನ್ z is equals ಏನ್ ಬರ್ತದೆ ಇಲ್ಲಿ 12 ಬರ್ತಾ ಹೋಗ್ತದೆ. ಅಗೇನ್ 6,0 ಇದ್ದಾಗ ಏನ್ ಬರುತ್ತೆ ಇಲ್ಲಿ 24 ಬರುತ್ತೆ. ಸೊ 6,8 ಮಾಡಿದಾಗ ಏನ್ ಬರ್ತಾ ಹೋಗ್ತದೆ ಇಲ್ಲಿ 72 ಬರ್ತಾ ಹೋಗ್ತದೆ ಅಲ್ವಾ. z is equals 0,5 ಮಾಡಿದಾಗ ಏನ್ ಬರ್ತಾ ಹೋಗ್ತದೆ ಇಲ್ಲಿ 30 ಬರ್ತಾ ಹೋಗ್ತದೆ. ಸೊ ಇಲ್ಲಿ ನೋಡಿ, ಸೊ ಇವಿಷ್ಟನ್ನ ಕಂಪೇರ್ ಮಾಡ್ಕೊಂಡಾಗ ಏನಾಗ್ತದೆ 12 is the minimum value. ಹಾಗಾದ್ರೆ ಸೊ ಮಿನಿಮಮ್ ವ್ಯಾಲ್ಯೂ ಅಕರ್ಸ್ ಸೊ ಓನ್ಲಿ ಅಟ್ ಎಷ್ಟಲ್ಲಿ 2 ಪಾಯಿಂಟ್ಸ್ ಅಲ್ಲಿ ಅಕರೆನ್ಸ್ ಆಗ್ತದೆ. ಓಕೆನಾ? ರೈಟ್. We'll move to the next problem. So ಇದು ನೋಡಿ, the shaded region is represented by, ಹೌದಲ್ವಾ? ಸೊ ನೋಡಿ ನಮಗೆ ಎಷ್ಟು ಈಕ್ವೇಶನ್ಸ್ ಕೊಟ್ಟಿದ್ದಾರೆ ಆಲ್ರೆಡಿ ನೋಡಿ. ಈ ಲೈನ್ ನ ಈಕ್ವೇಶನ್ ಅವ್ರು ಹೇಳ್ತಾರೆ 4x minus 2y is equals to -3 ಅಂತ ಹೇಳಿ. ಅಂದ್ರೆ -3 ಅಂತ ಹೇಳಿದ್ರೆ ಅಂದ್ರೆ ಆಪ್ಷನ್ ಎ ಆಪ್ಷನ್ ಸಿ ಏನಾಯ್ತು ಎಲಿಮಿನೇಟ್ ಆಯ್ತು. ಈಗ ನಮಗೆ ಬೇಕಾಗಿರೋದೇನೋ ಇವೆರಡು ಬೇಕಾಗಿದೆ. ಸೊ ಇವೆರಡು ಬೇಕಾಗಿದ್ರೆ ನಾವೇನ್ ಮಾಡ್ತಾ ಹೋಗೋಣ, ಇವೆರಡು ಹೋಗೋಣ. ಸೊ ಆಪ್ಷನ್ ಬಿ ಅಲ್ಲಿ ನಾವು ಇನ್ ಕೇಸ್ 0,0 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 into 0 minus 2 into 0 less than or equals to -3, 0 is less than or equals to -3 ಅಂತ ಬರ್ತದೆ. -3 is greater than 3 ಅಂತ ಬರುತ್ತೆ. ದಿಸ್ ಇಸ್ ಅ ಫಾಲ್ಸ್ ಆಗುತ್ತೆ. ಹೌದಲ್ವಾ? ಸೊ ಫಾಲ್ಸ್ ಆಗೋದ್ರಿಂದ ನಮ್ಗೆ ಏನ್ ಬರ್ತಾ ಹೋಗ್ತದೆ, ದ ಸೊಲ್ಯೂಷನ್ ಲೈಸ್ ಅವೇ ಫ್ರಮ್ ದಿ ಆರಿಜಿನ್ ಆಗುತ್ತೆ. ಹಾಗಾದ್ರೆ ನಮ್ಗೆ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಸೊ ಈ ತರಗತಿಯಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಇರಲಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ನೋಡ್ತಾ ಹೋಗಿ ಈ ಚಾಪ್ಟರ್ ನ ಕಂಪ್ಲೀಟ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಥ್ಯಾಂಕ್ ಯು ಅಂಡ್ ಹ್ಯಾವ್ ಎ ನೈಸ್ ಡೇ.